ಕಾಂಗ್ರೆಸ್ ಸ್ಟ್ಯಾಂಡ್ ಮನ್ರೇಗಾ ಮತ್ತೆ ಮುಂದುವರಿಸಬೇಕು. ನಮ್ಮ ರಾಜ್ಯಪಾಲರ ಜೊತೆ ಊಟನೂ ಮಾಡಬೇಕು, ಎಲ್ಲರೂ ಮಾಡಬೇಕು, ಅವ್ರ ಹತ್ರ ಚರ್ಚೆನೂ ಮಾಡಬೇಕು. ಅದ್ರಲ್ಲಿ ತಪ್ಪೇನಿಲ್ಲ. ಇವತ್ತು ನಮ್ಮ ಅಖಿಲ ಕರ್ನಾಟಕ ಎಐಸಿಸಿ ಇಂದ ಮತ್ತು ಕೆಪಿಸಿಸಿ ಇಂದ ಏನು ಮನ್ರೇಗಾ ಅನ್ನೋದನ್ನ ನಮ್ಮ ಬಿಜೆಪಿ ಸರ್ಕಾರದವರು ಬದಲಾವಣೆ ಮಾಡಿ ರಾಮ್ಜಿ ವೀರ್ಜಿ ಅಂತ ಏನೋ ಮಾಡಿದ್ದಾರೆ ಗೂಡ್ಸೆ ಫ್ಯಾಮಿಲಿ ಅವರಿಗೆ. ನಾವು ಮಹಾತ್ಮ ಗಾಂಧಿ ಹೆಸರಲ್ಲಿ ಇದನ್ನ ನಮ್ಮ ರೈತರಿಗೆ ಬಡವರಿಗೆ ಅನುಕೂಲ ಆಗ್ಲಿ ಅಂತ ಒಂದು ಒಳ್ಳೆ ಕಾರ್ಯಕ್ರಮ ಮನಮೋಹನ್ ಸಿಂಗ್ ಸಾಹೇಬರು ಸೋನಿಯಾ ಗಾಂಧಿ ಅವರು ಕೊಟ್ಟಿದ್ರು. ಅದನ್ನ ಬದಲಾವಣೆ ಮಾಡಿ ಜನಗಳಿಗೆ ತೊಂದರೆ ಮಾಡೋದ್ರ ವಿರುದ್ಧ ಇವತ್ತು ರಾಜಭವನ್ ಚಲೋ ಹಮ್ಮಿಕೊಂಡಿದೀವಿ. ನಮ್ಮ ಎಐಸಿಸಿ ಇಂದ ವೇಣುಗೋಪಾಲ್ ಅವರು, ಸುರ್ಜೇವಾಲ್ ಅವರು, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಅಧ್ಯಕ್ಷರುಗಳು ಎಲ್ಲ ಭಾಗವಹಿಸಿ ಇವತ್ತು ಪ್ರತಿಭಟನಾ ರ್ಯಾಲಿಯನ್ನ ಯಶಸ್ವಿಗೊಳಿಸ್ತಾ ಇದ್ವಿ. ನಾವು ಸಹ ಒಂದ್ 2,000 ಜನನ ನಮ್ಮ ಕ್ಷೇತ್ರದಿಂದ ಪ್ರತಿಭಟನೆಗೆ ಹೋರಾಟ ಮಾಡಲು ಹೊರಟಿದ್ದೀವಿ. ಏನ್ ಸಂದೇಶ ಕೊಡ್ತೀರಾ ಸರ್? ನಾವು ಇದನ್ನ ಬದಲಾವಣೆ ಮಾಡ್ಲೇಬೇಕು. ಏನು ಮನ್ರೇಗಾ ಅಂತಿತ್ತು ಅದನ್ನೇ ಮುಂದುವರಿಸಬೇಕು, ಅದೇ ಕಾನೂನನ್ನ ತರಬೇಕು ಅಂತ ನಮ್ಮ ಒತ್ತಾಯ. ಸ್ವಲ್ಪ ದೂರ ಬರ್ರಿ. ಕಾಂಗ್ರೆಸ್ ಸ್ಟ್ಯಾಂಡ್ ಮನ್ರೇಗಾ ಮತ್ತೆ ಮುಂದುವರಿಸಬೇಕು, ವಾಪಸ್ ತರಬೇಕು. ಸ್ವಲ್ಪ ದೂರ ಏನಪ್ಪಾ ಸಿಎಂ ಸಿದ್ದರಾಮಯ್ಯ ಊಟನೂ ಮಾಡ್ತಾರೆ. ಹೌದಪ್ಪ, ನಮ್ಮ ರಾಜ್ಯಪಾಲರ ಜೊತೆ ಊಟನೂ ಮಾಡಬೇಕು, ಎಲ್ಲಾನು ಮಾಡಬೇಕು, ಅವ್ರ ಹತ್ರ ಚರ್ಚೆನೂ ಮಾಡಬೇಕು. ಅದ್ರಲ್ಲಿ ತಪ್ಪೇನಿಲ್ಲ. देखिए, हमारी एक स्कीम हुआ करती थी मनरेगा, जो 25 साल से चालू थी और उसके तहत ऑलमोस्ट पूरा फंडिंग सेंट्रल गवर्नमेंट से हुआ करता था. अब उसको चेंज कर सेंट्रल गवर्नमेंट ने स्टेट गवर्नमेंट को 80% लायबिलिटी दे दी है और विच इज अनफेयर. और उसका नाम भी चेंज कर दिया है, जी राम जी कर दिया. तो महात्मा गांधी के नाम से जो स्कीम हुआ करती थी उस स्कीम को चेंज कर जी राम जी की स्कीम कर दी है. तो इसके खिलाफ आज एक मुहिम पूरे ऑल इंडिया लेवल पर जारी है और जब तक ये चेंज नहीं होगा इसके खिलाफ एहतजाज होता रहेगा इंशाल्लाह. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಪ್ರೊಟೆಸ್ಟ್ ಮಾಡ್ತಾ ಇರೋದು ಕೇಂದ್ರ ಸರ್ಕಾರದ ವಿರುದ್ಧವಾಗಿ. ಕೇಂದ್ರ ಸರ್ಕಾರ ಏನು 10 ವರ್ಷದಿಂದ ಆಡಳಿತ ಮಾಡಿದ ಮೋದಿಜಿ ಅವರು ಎಲ್ಲದರಲ್ಲೂ ಬದಲಾವಣೆ ಅಂತ ಮಾಡಿ ಕರೆನ್ಸಿನ ಬದಲಾವಣೆ ಮಾಡಿದ್ರು, ಸಂವಿಧಾನ ಬದಲಾವಣೆ ಮಾಡ್ತೀನಿ. ಇವತ್ತು ನಮ್ಮ ಮಹಾತ್ಮ ಗಾಂಧೀಜಿ ಹೆಸರನ್ನೇ ಎಲ್ಲೂ ಇರಬಾರ್ದು ಅಂತ ಅವರು RSS ಸಿದ್ಧಾಂತ ಇರೋ ಹೆಸರುಗಳನ್ನ ತಗೊಂಡ್ಬಂದು ನಮ್ಮ ದೇಶದಲ್ಲಿ ಎಲ್ಲಾ ಕಡೆ ಇಂಪ್ಲಿಮೆಂಟ್ ಮಾಡಕ್ ಬಂದಿದ್ದಾರೆ. ಅದಕ್ಕೆ ವಿರುದ್ಧವಾಗಿ ನಾವು KPCC ಕಡೆಯಿಂದ ನಮ್ಮ ಎಲ್ಲ ಶಾಸಕರುಗಳಿಗೂ ಮತ್ತೆ ಆದೇಶ ಬಂದಿದೆ. ನಾವು ಪುಲಿಕೇಶ್ ನಗರ ವಿಧಾನಸಭಾ ಕ್ಷೇತ್ರದಿಂದ AG ಶ್ರೀನಿವಾಸ ಸಾಹೇಬರ ಅಧ್ಯಕ್ಷತೆಯಲ್ಲಿ ನಾವು ಸುಮಾರು 2,000 ಜನಗಳ ಮೇಲೆ ಬಂದು ಇಲ್ಲಿ ಫ್ರೀಡಂ ಪಾರ್ಕ್ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ನಾವು ರಾಜಭವನ್ ಮುತ್ತಿಗೆ ಹಾಕ್ತೀವಿ. ಸರ್, ನಮ್ಮ ಸರ್ಕಾರ ಬಹಳ ಅಚ್ಚುಕಟ್ಟಾಗಿ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಸುಮಾರು 7.5 ವರ್ಷ ಆಗ್ತಾ ಇದೆ. ನಾವೇನು ಜನಗಳಿಗೆ ಆಶ್ವಾಸನೆ ಕೊಟ್ವಿ, ಆಶ್ವಾಸನೆಯನ್ನೆಲ್ಲ ಈಡೇರಿಸ್ತಾ ಇದ್ದೀವಿ.
ಕೇಂದ್ರ ಸರ್ಕಾರ ಏನ್ ಕೊಡ್ತಾ ಇದೆ ಅದನ್ನ ನೋಡಿ. ನಾನು ಮೋದಿ ಸರ್ಕಾರ ಹೇಳ್ತೀನಿ, ದಯವಿಟ್ಟು ನಿಮ್ಮ ಸೀಟನ್ನ ಬಿಟ್ಟು ಇಳಿದ್ರೆ ನಮ್ಮ ದೇಶದಲ್ಲಿ ಇರೋ ಬಡವರು ಎಲ್ಲ ನಾವೆಲ್ಲ ಚೆನ್ನಾಗಿರ್ತೀವಿ. ಏನ್ ನೀವು 12 ವರ್ಷ ಆಳ್ಲಿಕ್ಕೆ ಮಾಡ್ಕೊಂಡ್ ಬರ್ತಾ ಇದ್ದೀರಾ, ಅದಕ್ಕೆ ಜನ ವಿರೋಧಿ ಇದ್ದಾರೆ ಅಂತ ನಾವು ಈ ಮುಖಾಂತರ ಹೇಳಕ್ ಬಯಸ್ತಾ ಇದೀವಿ. ಜನ ಎಲ್ಲ ಪವರ್ ವೋಟ್ ಚೋರಿ ಮಾಡ್ತಾ ಇದ್ದಾರೆ, ಎಲೆಕ್ಷನ್ ಕಮಿಷನ್ ಮಿಸ್ಯೂಸ್ ಮಾಡ್ತಾರೆ, ಎಲ್ಲದನ್ನು ಪ್ರೈವೇಟೈಸ್ ಅಂತ ದೇಶವನ್ನ ಮಾರೋ ಕೆಲಸಗಳನ್ನ ಮೋದಿಜಿ ಮುಂದೆ ಬಂದಿದ್ದಾರೆ. ಸರ್ ಸಿಎಂ ನೋಡಿ, ಸಂವಿಧಾನ ನೋಡಿ, ಸಂವಿಧಾನ ಒಂದೇ ಇರೋದು ಎಲ್ಲದನ್ನು. ಗವರ್ನರ್ಗೆ ನಾವು ಏನ್ ಗೌರವ ಕೊಡಬೇಕು ಅದು ಗೌರವ ಕೊಡ್ಲೇಬೇಕು. ಗವರ್ನರ್ ಜಗಳ ಮಾಡ್ಬೇಕಂದ್ರೆ ನಮ್ಮ ಹಕ್ಕಿಗೆ ನಾವು ಜಗಳ ಮಾಡ್ತೀವಿ. ಅದರಿಂದ ಸಂವಿಧಾನ ಏನಿದೆಯೋ ಅದ್ರ ಪ್ರಕಾರ ನಾವು ಕೆಲಸ ಮಾಡ್ತೀವಿ. ನಾವು ವಿರೋಧ ಮಾಡ್ತೀವಿ ಅಂದ್ರೆ ನಮ್ಗೆ ಅವರು ಬೈಕಾಟ್ ಮಾಡಿದ್ರೆ ನಾವು ಅವ್ರಿಗೂ ವಿರೋಧ ಮಾಡ್ತೀವಿ. ಅದು ಸಂವಿಧಾನದಲ್ಲಿ ಗವರ್ನರ್ ಜೊತೆ ಹೋಗ್ಬೇಕು. ಗವರ್ನರ್ ಒಂದು ಮೀಟಿಂಗ್ ಕರೆದ್ರೆ ಆಸ್ ಪರ್ ಸಿಎಂ ಹೋಗ್ಲೇಬೇಕಲ್ವಾ. ಇದು ಸಂವಿಧಾನದಲ್ಲಿ ನಮ್ಗೆ ಲಾ ಏನಿದೆ ಅಂಬೇಡ್ಕರ್ ಕೊಟ್ಟಿರೋದು, ಆ ಲಾ ಪ್ರಕಾರ ನಾವು ಕೆಲಸಗಳು ಮಾಡ್ತಾ ಇದೀವಿ. ಈ ಕೇಂದ್ರ ಸರ್ಕಾರ ಮೋದಿ ಅವರು ನಮ್ಮ ಕಾರ್ಮಿಕರಿಗೆ ತುಂಬಾ ದ್ರೋಹ ಮಾಡ್ತಾ ಇದ್ದಾರೆ, ಅನ್ಯಾಯ ಮಾಡ್ತಾ ಇದ್ದಾರೆ. ಅವರು ಬರೋ ಬಜೆಟ್ ಅವ್ರದ್ದು ಕ್ಯಾನ್ಸಲ್ ಮಾಡ್ಬೇಕಂತ ಈ ತೀರ್ಮಾನ ತಗೊಂಡಿದ್ದಾರೆ. ಪಾಪ ಬಡವರು ತುಂಬಾ ಕಷ್ಟದಲ್ಲಿದ್ದಾರೆ. ಇದು ಅನ್ಯಾಯ ಮಾಡಿಕೊಂಡು ಮೋದಿ ಸರ್ಕಾರ ನಮ್ಗೆ ತುಂಬಾ ತೊಂದರೆ ಕೊಡ್ತಾರೆ. ವೋಟ್ ಚೋರಿ ಮಾಡಿದ್ದಾರೆ. ಆಮೇಲೆ ತುಂಬಾ ರಾಜ್ಯದಲ್ಲಿ ಇವರು ಸರ್ಕಾರ ಕರೆಕ್ಟಾಗಿ ಮಾಡ್ತಾ ಇಲ್ಲ. ಯಾವುದು ಬಜೆಟ್ ನಲ್ಲಿ ಕೂಡ ನಮ್ಗೆ ಸ್ಟೇಟ್ಗೆ ಕೊಡಿ, ಸ್ಟೇಟ್ ಅವ್ರು ಕೊಡಿ ಅಂತ ಹೇಳ್ಕೊಂಡು ನಮ್ಗೆ ಮೋಸ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯಕ್ಕೆ ಮೋಸ ಮಾಡ್ತಾ ಇದ್ದಾರೆ. MLA ನೇತೃತ್ವದಲ್ಲಿ 2000 ಮೇಲ್ಗಡೆನೆ ಎಸ್ ಶ್ರೀನಿವಾಸ್ ಅವ್ರ ನೇತೃತ್ವದಲ್ಲಿ ನಾವು ಇಲ್ಲಿ ಪ್ರದರ್ಶನ ಮಾಡಿದ್ದೀವಿ. महात्मा गांधी जी के नाम पर ये गांव में जो गौर गरीब है उनकी मदद, क्योंकि खाने को तक उस वक्त बहुत तकलीफ थी, लोगों को खाने की किल्लत थी. खाने की किल्लत हटाने के लिए, गौर गरीबों की मदद करने के लिए मनरेगा स्कीम को लाया गया था यूपीए गवर्नमेंट ने. हमारे महात्मा मनमोहन सिंह साहब के PM जब थे उस वक्त, उस स्कीम को अब ये लोग बदलना चाह रहे हैं. पहले ये नाम बदलेंगे, नाम बदल के इसके बाद ये जो गरीबों को जो मदद पहुंच रही है, ये मदद भी ना ये स्टॉप करने की कोशिश की जा रही है मोदी गवर्नमेंट की तरफ से. इस वजह से हम लोग इसके खिलाफ यहाँ पे जमे हुए हैं. यहाँ से हम लोग हमारे DK शिव कुमार साहब, हमारे सदर और हमारे सीतारामैया साहब और तमाम लीडरान के साथ, हमारे MLA साहब के साथ हम राजभवन जाएंगे. और इसी तरह से ये शुरुआत है, यहाँ से शुरू होकर ये पूरे इंडिया में इस तरह से ये आंदोलन किया जाएगा इसके खिलाफ.